ಹಾಯ್ ಗುಡ್ ಮಾರ್ನಿಂಗ್. ಇದು ಡೇ 15 ಆಫ್ 21 ಡೇ ಸೀರೀಸ್. ಸೊ ಇವತ್ತು ಮಂಡೇ. ನನ್ನ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಟೀಮಲ್ಲಿ ಡೈಲಿ ಒಬ್ಬೊಬ್ಬರು ಎಕ್ಸಸೈಸ್ ತಗೊಳ್ತಾರೆ. ಮಂಡೇ ನಾನು ತಗೊಳ್ತೀನಿ. ನನಗೆ ಶೂಸ್ ಹಾಕಿ ವರ್ಕೌಟ್ ಮಾಡಿದ್ರೆ ಒಂಥರ ಕಂಫರ್ಟೇಬಲ್ ಆ್ಯಂಡ್ ಮಾಡಿದ ವರ್ಕೌಟ್ ಸಾರ್ಥಕ ಅಂತ ಅನಿಸುತ್ತೆ. ಹಾಗಾಗಿ ಶೂಸ್ ಹಾಕೋತಿದ್ದೀನಿ ಅನ್ಕೋಬೋದು ಮನೇಲಿ ಯಾಕೆ ಅಂತ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಮೀಟಿಂಗ್. ಇದು ಡೈಲಿ 1-on-1 ಇರುತ್ತೆ 7:30 to 8:30. ನಾನು ಮೀಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ನನಗೇನು ಮಾತಾಡೋದಕ್ಕಿರಲಿಲ್ಲ. ಹಾಗಾಗಿ ಬಟ್ಟೆ 2 ಟೈಮ್ಸ್ ಹಾಕಿದ್ದಿದ್ದು ವಾಶ್ಗೆ ಹಾಕಿದ್ದಿದ್ದು ಮಡ್ಚಕ್ಕಿತ್ತು. ಸೊ ಅದನ್ನು ಫೋಲ್ಡ್ ಮಾಡೋಣ ಅಂದ್ಕೊಂಡು ಮೀಟಿಂಗ್ ಕೇಳಿಸ್ಕೊಂಡು ನಾನು ಟೀ ಕುಡಿತಾ ನಾನು ಶುರು ಮಾಡಿದೆ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಮಗಳಿದ್ಲು. ಅವಳದು ಮಾರ್ನಿಂಗ್ ರೊಟೀನ್ ಈಸ್ ಆಲ್ವೇಸ್ ವಾಟರ್. ಫಸ್ಟಿಂದನೇ ಅಭ್ಯಾಸ ಮಾಡಿಸಿದ್ದೀನಿ. ಅವಳ ಜೊತೆ ಮಾತಾಡಿಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಬಟ್ಟೆ ಮಡ್ಚಿಟ್ಟಿದ್ದು ಆಯಿತು. ಅವಳದು ತಿಂಡಿಯಾಗಿ ಅವಳನ್ನ ನಿದ್ದೆ ಮಾಡಿಸಿ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇದು ಅವಳ ಫಸ್ಟ್ ನ್ಯಾಪ್, ಅಂದರೆ ಒಂದು 10:30-11 ಹಾಗೆ. ಮಧ್ಯಾಹ್ನ ಊಟಕ್ಕೆ ದೋಸೆ ಇತ್ತು, ಜೊತೆಗೆ ಪಲ್ಯ ಏನಾದ್ರು ಮಾಡ್ಕೊಳ್ಳೋಣ ಅಂತ ಕ್ಯಾಬೇಜ್ ಆ್ಯಂಡ್ ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ಕೊಳ್ತಿದ್ದೀನಿ, ಸಿಂಪಲ್. ಅದಾದಮೇಲೆ ನನ್ನ ಮಗಳಿಗೆ ಹೋಮ್ ಮೇಡ್ ಸೆರ್ಲೆಕ್ ಖಾಲಿಯಾಗಿತ್ತು. ಇದ್ರದ್ದು ಲಾಂಗ್ ವೀಡಿಯೋನ ರೆಸಿಪಿನ ಹಾಕ್ತಾಯಿದ್ದೀನಿ. ವೆರಿ ಸೂನ್, ಲೈಕ್ 1 or 2 ಡೇಸಲ್ಲಿ ಬರುತ್ತೆ. ಮೇ ಬಿ ಯೂಸ್ ಆಗ್ಬೋದು ಎಲ್ರಿಗೆ. ಹಾಗೆ ಹೋಯಿತು. ಡೇ ಈಸ್ ಅಬೌಟ್ ಟು ಎಂಡ್. ಸೊ ನನ್ನ ವರ್ಕ್ ಈವ್ನಿಂಗ್ ಶುರು ಆಯಿತು. ಮಂಡೇ ಮೂಡ್ ಸ್ವಲ್ಪ ಲೋ ಇರುತ್ತೆ, ಬಟ್ ಸ್ಟಿಲ್ ಮಾಡಲೇಬೇಕಲ್ವ ಕೆಲಸ. ಸೊ ರಾತ್ರಿ ಊಟ ಮುಗಿಸ್ಕೊಂಡು 6:30ಗೆ ಲಾಗಿನ್ ಆಗಿರ್ತೀನಿ. ಮಧ್ಯದಲ್ಲಿ ನನ್ನ ಊಟ, ಹಸ್ಬೆಂಡ್ ಊಟ, ಮಗಳದ್ದು ಊಟ ಅವೆಲ್ಲ ಮುಗಿಸ್ಕೊಂಡು ಲಾಗಿನ್ ಆಗಿ ಕೆಲಸ ಮಾಡಿದ್ದಾಯಿತು. ಬಾಯ್, ಗುಡ್ ನೈಟ್.